ಜೈ ಶ್ರೀರಾಮ್. ನಾನು ನಿಮ್ಮ ಆತ್ಮೀಯ ಆಂಜನೇಯ ಶಾಕಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಶಾಕೀಸ್ ಕ್ಲಾಸಸ್ಗೆ ಸ್ವಾಗತ. ನಾವು ನಿನ್ನೆ ಕ್ಲಾಸಲ್ಲಿ ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡಲಿಕ್ಕೆ ಯಾವ ಮೂಲಗಳು ಬೇಕೋ ಅವುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲಿ 2 ಮೂಲಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಒಂದು ಪ್ರತ್ಯಕ್ಷ ಮೂಲಗಳಂತೇಳಿ, ಇನ್ನೊಂದು ಪರೋಕ್ಷ ಮೂಲಗಳಂತೇಳಿ. ಅದರಲ್ಲಿ ಪ್ರಮುಖವಾಗಿ ಭೂಕಂಪನ ಅಲೆಗಳನ್ನ ಉಪಯೋಗ ಮಾಡಿಕೊಂಡು ನಾವು ಹೇಗೆ ಭೂಮಿಯ ಅಂತರ್ರಚನೆಯನ್ನ ಮಾಡ್ಕೊಂಡ್ವಿ ಅಂತನೂ ನೋಡಿದ್ವಿ ಅದರಲ್ಲಲ್ವಾ. ಅದರಲ್ಲಿ ನಾವು ಮೂರು ವಲಯಗಳನ್ನಾಗಿ ನಾವು ರಚನೆಯನ್ನ ಮಾಡ್ಕೊಂಡಿದ್ವಿ. ಒಂದು ಭೂಕವಚ, ಇನ್ನೊಂದು ಮಧ್ಯಗೋಳ, ಇನ್ನೊಂದು ಕೇಂದ್ರಗೋಳ. ಇವು ಮತ್ತೆ ವಿಭಾಗಗಳಾಗಿ ಈ ತರ ಕಂಡಿವಿ. ಒಂದು ಭೂಕವಚ, ಇನ್ನೊಂದು ಹೊರ ಮಧ್ಯಗೋಳ, ಇನ್ನೊಂದು ಒಳ ಮಧ್ಯಗೋಳ, ಹೊರ ಕೇಂದ್ರಗೋಳ, ಮತ್ತೆ ಒಳ ಕೇಂದ್ರಗೋಳ ಅಂತೇಳಿ. ಅದ್ರ ಜೊತೆಲಿ ನಾನು ಭೌತಿಕ ಗುಣಲಕ್ಷಣಗಳ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಏನಂತ ಹೇಳಿದ್ದೆ ಭೌತಿಕ ಗುಣಲಕ್ಷಣಗಳ ಬಗ್ಗೆ ಅಂತಂದ್ರೆ, ಭೂಮಿಯ ಅಂತರಾಳಕ್ಕೆ ಚಲಿಸಿದಂತೆ ಉಷ್ಣಾಂಶ, ಒತ್ತಡ ಹಾಗೂ ಸಾಂದ್ರತೆ, ಇವು 3 ಭೌತಿಕ ಲಕ್ಷಣಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಏನಂತ ಹೇಳಿದ್ದೆ, ಭೂಮಿಯ ಅಂತರಾಳಕ್ಕೆ ಚಲಿಸಿದಂತೆ ಇವು 3 ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಉಷ್ಣಾಂಶ, ಒತ್ತಡ, ಸಾಂದ್ರತೆ ಹೆಚ್ಚಾಗುತ್ತಾ ಹೋಗುತ್ತಾ ಅಂತ ಹೇಳಿದ್ದೆ. ಇನ್ನೊಂದು ಹೇಳಿದ್ದೆ ನಾನು, ಇವುಗಳ ಪ್ರಮಾಣ ಏನಾಗಿರುತ್ತೆ, ಇವುಗಳ ಪ್ರಮಾಣ ಒಂದೇ ರೀತಿ ಆಗಿರುವುದಿಲ್ಲ ಅಂತ ಹೇಳಿದ್ದೆ ಅಲ್ವಾ. ಒಂದೇ ರೀತಿಯಾಗಿ ಇರುವುದಿಲ್ಲ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಏಕೆ ಅಂದ್ರೆ ನೋಡೋಣ ಬನ್ನಿ. ಹೇಗೆ ಅಂತಂದ್ರೆ, ವಿಜ್ಞಾನಿಗಳು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಪ್ರತಿ 100 ಮೀಟರ್ಗೆ 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಏನಂತಂದ್ರೆ, ಪ್ರತಿ 100 ಮೀಟರ್ಗೆ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತೆ. ಅಥವಾ ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿ, ಭೂಮಿಯ ಕೇಂದ್ರ ಬಿಂದುವಿನ ನಾನು ಅಂತರಾಳದ ಡಿಸ್ಟೆನ್ಸ್ ಅನ್ನ ನಾನು ನಿಮ್ಗೆ ಹೇಳಿದ್ದೆ. ಎಷ್ಟಂತ ಹೇಳಿದ್ದೆ? 6378 ಕಿಲೋಮೀಟರ್ ಅಂತ ಹೇಳಿದ್ದೆ. ಇದು ಹೇಗೆ ಕಂಡುಹಿಡಿದ್ರ ಅಂತಾನು ನಾನು ಹೇಳಿದ್ದೆ. ಹೇಗೆ ಭೂಮಿಯ ವ್ಯಾಸ ಮತ್ತೆ ಸುತ್ತಳತೆಯನ್ನ ಉಪಯೋಗ ಮಾಡಿಕೊಂಡು ಈ ಅಂತರಾಳದ ಡಿಸ್ಟೆನ್ಸ್ ಏನಿರುತ್ತೆ, ಕೇಂದ್ರ ಬಿಂದುವಿನಿಂದ ಸರ್ಫೇಸ್ ವರೆಗೆ ಏನ್ ಡಿಸ್ಟೆನ್ಸ್ ಇರುತ್ತಲ್ವಾ, ಅದನ್ನ ಕೊಟ್ರು ಅಂತ ಹೇಳಿದ್ದೆ. ನೋಡಿ, ವಿಜ್ಞಾನಿಗಳು ಹೇಳಿದಂತೆ ಈ ಪ್ರತಿ 100 ಮೀಟರ್ಗೆ 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾದ್ರೆ, ಹಾಗಾದ್ರೆ ಕೇಂದ್ರ ಬಿಂದುವಿಗೆ ನಾವು ತಲುಪಿದಾಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಆಗ್ಬೋದು? 6378 ಕಿಲೋಮೀಟರ್ ತಲುಪಿದಾಗ. ನೋಡಿ, ಇಲ್ಲಿ ಏನಂತಂದ್ರೆ, ಸುಮಾರು ಇದೇ ತರ ಉಷ್ಣಾಂಶ ಹೆಚ್ಚಾಗ್ತಾ ಹೋದ್ರೆ ಕೇಂದ್ರ ಬಿಂದುವಿನಲ್ಲಿ ಉಷ್ಣಾಂಶ ಎಷ್ಟಿರ್ಬೇಕು ನಮ್ಗೆ ಅಂತಂದ್ರೆ, 1,80,000ದಿಂದ 1,90,000 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಮ್ಗೆ ಉಷ್ಣಾಂಶ ಕಂಡು ಬರಬೇಕು. ಯಾರು? ಇವರು ವಿಜ್ಞಾನಿಗಳು ಹೇಳೋ ಪ್ರಕಾರ. ಆದ್ರೆ ನಮಗೆ ವಿಜ್ಞಾನಿಗಳು ಹೇಳ್ತಾರೆ, ಕೇಂದ್ರ ಬಿಂದುವಿನಲ್ಲಿ ಕೇವಲ 5,000ದಿಂದ 6,000 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇದೆ ಅಂತ ಹೇಳ್ತಾರೆ. ಓಕೆನಾ? ಏನ್ ಸರ್ ಇದು? ಇಷ್ಟ್ಯಾಕೆ 5,000ದಿಂದ 6,000 ಏನಕ್ಕಿದೆ? ಯಾಕೆ 1,80,000 90,000 ಇಲ್ಲ ಅಂತಂದ್ರೆ, ನೋಡಿ, ಒಂದು ವೇಳೆ 1,80,000 90,000 ಡಿಗ್ರಿ ಏನಾದ್ರೂ ಸೆಲ್ಸಿಯಸ್ ಒಳಕೇಂದ್ರದಲ್ಲಿ ಸೆಲ್ಸಿಯಸ್ ಡಿಗ್ರಿನಷ್ಟು ಉಷ್ಣಾಂಶ ಇದ್ಬಿಟ್ರೆ ಭೂಮಿ ಕರಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವ್ ಯಾರು ಕೂಡ ಉಳಿಯುವುದಿಲ್ಲ, ಭೂಮಿ ಕೂಡ ಇರುವುದಿಲ್ಲ. ಮೆಲ್ಟ್ ಆಗಿ ಆವಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಭೂಮಿಯ ಸರ್ಫೇಸ್ ಅಲ್ಲಿ ಏನಕ್ಕೆ ಉಷ್ಣಾಂಶ ಹೆಚ್ಚಾಗಿರುತ್ತೆ ಇಲ್ಲಿ ಅಂತಂದ್ರೆ, ಭೂಮಿಯ ಸರ್ಫೇಸ್ ಅಲ್ಲಿ ಏನಕ್ಕೆ ಉಷ್ಣಾಂಶ ಹೆಚ್ಚಾಗಿರುತ್ತೆ ಅಂದ್ರೆ, ಅದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಅಣುವಿಕರಣತೆಯಿಂದ ಕೂಡಿದಂತ ವಸ್ತುಗಳಿರ್ತವೆ. ಓಕೆನಾ? ಅಣುವಿಕರಣತೆಯಿಂದ ಕೂಡಿದ ವಸ್ತುಗಳಿರ್ತವೆ. ಅಂದ್ರೆ ಅರ್ಥ ಆಯ್ತಾ? ಇದ್ರ ಅರ್ಥ ಏನು ಅಂತಂದ್ರೆ, ಅಲ್ಲಿರ್ತಕ್ಕಂಥ ಭೂಮಿಯ ಮೇಲ್ಮೈನಲ್ಲಿರ್ತಕ್ಕಂಥ ಶಿಲೆಗಳೇನಿರುತ್ತಲ್ವಾ, ಅದರಲ್ಲಿ ಅಣುವಿಕರಣತೆಯಿಂದ ಕೂಡಿದಂತ ವಸ್ತುಗಳಿರ್ತವೆ. ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂದ್ರೆ ರೇಡಿಯೋ ಆಕ್ಟಿವ್ ಮಿನರಲ್ಸ್. ಅವು ಯಾವಪ್ಪ ರೇಡಿಯೋ ಆಕ್ಟಿವ್ ಮಿನರಲ್ಸ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಥೋರಿಯಂ ಆಗಿರ್ಬೋದು. ಓಕೆನಾ? ಅದೇ ರೀತಿ ಮತ್ತೆ ಯಾವ ಬರ್ತವೆ ಅಂತಂದ್ರೆ ಯುರೇನಿಯಂ ಆಗಿರ್ಬೋದು. ಓಕೆನಾ? ಮತ್ತೆ ಪ್ಲೂಟೋನಿಯಂ ಆಗಿರ್ಬೋದು. ಹೀಗೆ ಇವು ಅಣುವಿಕರಣತೆಯಿಂದ ಕೂಡಿದ ಅಂಶಗಳಿಂದ ಕೂಡಿದ್ರಿಂದ
ಏನಾಗುತ್ತೆ ಅಂದ್ರೆ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಹೇಗಪ್ಪ ಅಂತಂದ್ರೆ ಈ ಏನಿದೆ ಈ ಅಣುವಿಕರಣತೆಯಿಂದ ಕೂಡಿದ ವಸ್ತುಗಳೇನಿದಾವಲ್ವಾ, ಈ ರೇಡಿಯೋ ಆಕ್ಟಿವ್ ಮಿನರಲ್ಸ್ ಏನಿದಾವಲ್ವಾ, ಈ ರೇಡಿಯೋ ಆಕ್ಟಿವ್ ಮಿನರಲ್ಸ್ ನ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ತಮ್ಮಲ್ಲಿರುವ ಎನರ್ಜಿಯನ್ನ ಏನ್ ಮಾಡ್ತಿರ್ತಾವ ಅಂದ್ರೆ ಹೊರಗಾಗ್ತಾ ಇರ್ತವೆ. ಅಂದ್ರೆ ಅದರ ಅರ್ಥ ಏನಂತಂದ್ರೆ ಈ ಅಣುವಿಕರಣತೆಯಿಂದ ಕೂಡಿದಂತ ಶಿಲೆಗಳು ಏನಿರ್ತಾವಲ್ವಾ ತಮ್ಮಲ್ಲಿರ್ತಕ್ಕಂಥ ಉಷ್ಣಾಂಶವನ್ನ ಹೊರ ಹಾಕ್ತಿರ್ತಾವ. ಅರ್ಥ ಆಯ್ತಾ? ತಮ್ಮಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಹೊರಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಗೆ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಕಂಡು ಬರುತ್ತೆ ಫ್ರೆಂಡ್ಸ್. ಇಷ್ಟೇ, ಏನಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನಕ್ಕೆ ಸರ್ ಭೂಕವಚದಲ್ಲಿ ಟೆಂಪರೇಚರ್ ಉಷ್ಣಾಂಶ ಪ್ರಮಾಣ ಯಾಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ಅಲ್ಲಿ ವಿಕಿರಣಾತ್ಮಕದಿಂದ ಕೂಡಿದಕ್ಕಂತ ಕೆಲವೊಂದು ಅಂಶಗಳಿರ್ತವೆ. ಅಂತಂದ್ರೆ ಅಣುವಿಕರಣತೆಯಿಂದ ಕೂಡಿದಂತ ಕೆಲವೊಂದು ಶಿಲೆಗಳಿರ್ತವೆ. ಅಲ್ಲಿರ್ತಕ್ಕಂಥ ಮಿನರಲ್ಸ್ ರೇಡಿಯೋ ಆಕ್ಟಿವ್ ಮಿನರಲ್ಸ್ ಇರ್ತವೆ. ಅವುಗಳ ಗುಣಲಕ್ಷಣ ಏನಂತಂದ್ರೆ ತಮ್ಮ ಎನರ್ಜಿಯನ್ನ ಹೊರಗಾಗ್ತಾ ಇರೋದು. ಎನಿ ಟೈಮ್ ತಮ್ಮ ಎನರ್ಜಿಯನ್ನ ಹೊರಗಾಗ್ತಾ ಇರೋದು ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಉಷ್ಣಾಂಶವನ್ನ ಹೊರಗಾಗ್ತಾ ಇರೋದು. ಸೊ ಆ ಉಷ್ಣಾಂಶವನ್ನ ಹೊರಗಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಕಂಡು ಬರುತ್ತೆ. ಅದೇ ರೀತಿ ಭೂಮಿಯ ಕೆಳಗಡೆ ಬಂದಾಗ ಏನಾಗುತ್ತೆ ಅಂದ್ರೆ ಭೂಮಿಯ ಕೆಳಗಡೆ ಬಂದಂತೆಲ್ಲ ಏನಾಗುತ್ತೆ ಅಂತಂದ್ರೆ ಅಣುವಿಕರಣತೆಯಿಂದ ಕೂಡಿದ ಅಂಶಗಳು ಏನಾಗ್ತಾವ ಅಂದ್ರೆ ಕಡಿಮೆ ಆಗ್ತಾವ. ಅಂದ್ರೆ ಅಲ್ಲಿ ಪ್ರೆಸೆನ್ಸ್ ಇರಂಗಿಲ್ಲ. ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಭೂಮಿಯ ಅಂತರಾಳಕ್ಕೆ ನಾವು ಚಲಿಸಿದಂತೆ ಏನಾಗುತ್ತೆ ಉಷ್ಣಾಂಶದ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ. ಟೆಂಪರೇಚರ್ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ರೇಡಿಯೋ ಆಕ್ಟಿವ್ ಮಿನರಲ್ಸ್ ಇರಂಗಿಲ್ಲ. ಮೇ ಬಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 100 ಮೀಟರ್ ಪರ್ 3 ಸೆಂಟಿಮೀಟರ್ ಅಂತ ಹೇಳಿದ್ನಲ್ವಾ ಭೂಕವಚದಲ್ಲಿ, ಇವಾಗ 0.001 ಡಿಗ್ರಿ ಸೆಲ್ಸಿಯಸ್ ನಷ್ಟು ಪ್ರಮಾಣ ಹೆಚ್ಚಾಗ್ಬೋದು ಪ್ರತಿ 100 ಮೀಟರ್. ಈ ತರ ಅಂದ್ರೆ ಒಂದೇ ಪ್ರಮಾಣವಾಗಿ ಇರೋದಿಲ್ಲ. ಈಗ ಗೊತ್ತಾಯ್ತಾ ಯಾಕೆ ಭೌತಿಕ ಗುಣಲಕ್ಷಣಗಳು ಒಂದೇ ಪ್ರಮಾಣವಾಗಿ ಹೆಚ್ಚಾಗೋದಿಲ್ಲ ಅಂತ. ಸೊ ಅದೇ ನಾನು ನಿಮ್ಗೆ ಹೇಳಿದ್ದು, ಭೌತಿಕ ಗುಣಲಕ್ಷಣಗಳು ಭೂಮಿಯ ಅಂತರಾಳಕ್ಕೆ ತಲುಪಿದಂತೆ ಹೆಚ್ಚಾಗ್ತಾ ಹೋಗುತ್ತೆ, ಆದ್ರೆ ಪ್ರಮಾಣ ಒಂದೇ ರೀತಿ ಆಗಿರಲ್ಲ. ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಮುಗೀತು. ಓಕೆನಾ? ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇವಾಗ ನಾವೇನಿಲ್ಲ ಜಸ್ಟ್ ಈ ಭೂಮಿಯ ಪದರಗಳನ್ನ ಏನು ತಿಳ್ಕೊಂಡಿವಲ್ವಾ, ಈ ಭೂಮಿಯ ಪದರಗಳ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಏನ್ ಇಂಪಾರ್ಟೆಂಟು, ಎಷ್ಟು ಇಂಪಾರ್ಟೆಂಟ್ ಅಷ್ಟು ಮಾತ್ರ ಅಧ್ಯಯನ ಮಾಡೋಣ. ಓಕೆನಾ? ಓಕೆ. ಇವಾಗ ಈ ಭೂಮಿಯ ಅಂತರಾಳದ ಒಂದು ಪಾರ್ಟ್ ಅನ್ನ ತಗೊಂಡು ನಾನೊಂದು ಡಯಾಗ್ರಾಮ್ ಹಾಕೊಂಡಿದ್ದೀನಿ. ಇದು ನನ್ನ ಕೈಯಿಂದ ಹಾಕಿರೋ ಪಿಕ್ಚರು. ಸೊ ಏನಾದ್ರೂ ಡಯಾಗ್ರಾಮ್ ಕರೆಕ್ಟ್ ಕಾಣ್ತಿಲ್ಲ ಅಂತ, ಕರೆಕ್ಟ್ ಬಂದಿಲ್ಲ ಅಂದ್ರೆ ಕ್ಷಮಿಸಬೇಕು. ನಾನೇನು ಆರ್ಟಿಸ್ಟ್ ಅಲ್ಲ, ಪ್ರಯತ್ನ ಮಾಡಿದ್ದೀನಿ. ಓಕೆನಾ? ಓಕೆ. ಇಲ್ಲಿ ನೋಡು, ಈ ನಾವು ನೋಡಿದೀವಿ ಪದರಗಳ ಬಗ್ಗೆ. ಇವಾಗ ಡೀಟೇಲ್ ಆಗಿ ಓದೋಣ. ಏನಂತಂದ್ರೆ ಅಲ್ಲಿರ್ತಕ್ಕಂಥ ಖನಿಜಾಂಶಗಳು, ಅದರ ಸಾಂದ್ರತೆ ಏನು, ಅದು ಎಷ್ಟು ದಪ್ಪವಾಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಉಷ್ಣಾಂಶ ಏನು, ಮತ್ತೆ ಅಲ್ಲಿರ್ತಕ್ಕಂಥ ಮಾಧ್ಯಮ ಯಾವುದು. ಸೊ ಎಲ್ಲಾ ಅಂಶಗಳನ್ನ ಡೀಟೇಲ್ ಆಗಿ ಒಂದೊಂದು ಪದರ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ? ಓಕೆ. ನೋಡಿ, ಫಸ್ಟ್ ನಮ್ಗೆ ಪದರ ಬರೋದು ಭೂಮಿ. ನಾವೇನಿದೀವಲ್ವಾ ಅದನ್ನ ಭೂಕವಚ ಅಂತ ಕರೀತಾರೆ. ಇದರಲ್ಲಿ ಎರಡು ವಿಧಗಳು ಬರ್ತವೆ. ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾವಪ್ಪ ಅಂತಂದ್ರೆ ಒಂದು ಖಂಡಾಂತರ ಭೂಕವಚ. ಈಗೇನ್ ನಾವ್ ಇದೀವಲ್ವಾ ಖಂಡಗಳ ಮೇಲೆ, ಅದನ್ನ ಖಂಡಾಂತರ ಭೂಕವಚ ಅಂತ ಕರೀತಾರೆ. ಇನ್ನೊಂದು ಸಮುದ್ರ ಏನಿರುತ್ತಲ್ವಾ ಅದನ್ನ ಸಾಗರಿಕ ಭೂಕವಚ ಅಂತ ಕರೀತಾರೆ. ಅಂದ್ರೆ ಸಮುದ್ರದ ತಳಭಾಗ. ಓಕೆನಾ? ಸಾಗರಿಕ ಭೂಕವಚ ಮತ್ತೆ ಖಂಡಾಂತರ ಭೂಕವಚ. ಈ ಖಂಡಾಂತರ ಭೂಕವಚಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಸಿಯಾಲ್ ಅಂತೇಳಿ. ಓಕೆನಾ? ಸಿಯಾಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ. ಓಕೆನಾ? ಇವೆರಡು ಅಂಶಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಇದಕ್ಕೆ ಸಿಯಾಲ್ ಅಂತಾನು ಕರೀತಾರೆ. ಇಲ್ಲಿ ಸಾಂದ್ರತೆ ಎಷ್ಟಿರುತ್ತಪ್ಪ ಅಂತಂದ್ರೆ 2.75ರಿಂದ 2.9 ಗ್ರಾಮ್ CC ವರೆಗೂ ಇರುತ್ತೆ. ಓಕೆನಾ? ಮತ್ತೆ ಇದ್ರ ಸರಾಸರಿ ದಪ್ಪ ಎಷ್ಟಿರುತ್ತೆ ಅಂದ್ರೆ 60 ಕಿಲೋಮೀಟರ್. ಇಟ್ ಮೇ ಬಿ ವೇರಿ ಆಗ್ಬೋದು. ಎಲ್ಲ ಬುಕ್ ಅಲ್ಲಿ ಒಂದೊಂದು ಕೊಟ್ಟಿರ್ತಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಹಿಂಗೆ ವೇರಿ ಆಗಿರ್ಬೋದು, ಎಷ್ಟಾದ್ರೂ ಇರ್ಬೋದು. 10 ಕಿಲೋಮೀಟರ್ ಇರ್ಬೋದು, 30 ಕಿಲೋಮೀಟರ್ ಇರ್ಬೋದು, ಇಲ್ಲ 60 ಕಿಲೋಮೀಟರ್ ಇರ್ಬೋದು. ಸಮಟೈಮ್ಸ್ ಇದು 70-80 ಕಿಲೋಮೀಟರ್ ವರ್ಗುನು ಹೋಗ್ಬೋದು. ಎಲ್ಲಿ ಅಂತಂದ್ರೆ ಪರ್ವತ ಶ್ರೇಣಿಗಳ ಕೆಳಗೆ ತುಂಬಾ ದಪ್ಪವಾಗಿರುತ್ತೆ ಪರ್ವತ ಶ್ರೇಣಿಗಳು. ಓಕೆನಾ? ಅಲ್ಲಿ ಹೆಚ್ಚು ದಪ್ಪ ನಮ್ಗೆ ಕಂಡು ಬರುತ್ತೆ. ಅದೇ ಈಗ ಪ್ರಸ್ಥಭೂಮಿಗೆ ಬಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ನಾವೇನಾದ್ರೂ ಸಮುದ್ರದ ಕೆಳಗೆ ಹೋದಾಗ ಕೇವಲ 5ರಿಂದ ಮೇ ಬಿ 10 ಕಿಲೋಮೀಟರ್ ವರ್ಗುನು ನಾವು ಕಾಣ್ತೀವಿ. ಓಕೆನಾ? ಇಲ್ಲಿ ಸಾಗರಿಕ ಭೂಕವಚವನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಹೇಗೆ ಖಂಡಾಂತರ ಭೂಕವಚವನ್ನ ಸಿಯಾಲ್ ಅಂತ ಕರೀತಾರೆ ಅಂತ ಹೇಳಿದ್ನಲ್ವಾ, ಈ ಸಾಗರಿಕ ಭೂಕವಚವನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಏನು ಅಂತಂದ್ರೆ ಸೀಮಾ ಅಂತಂತ. ಸೀಮಾ ವಲಯ ಅಂತಾನು ಕರೀತಾರೆ. ಸೀಮಾ ವಲಯ ಅಂತಂದ್ರೆ ಏನಂದ್ರೆ
ಸಿಲಿಕಾನ್ ಮತ್ತೆ ಮ್ಯಾಗ್ನೀಷಿಯಂ. ಓಕೆನಾ, ಇವೆರಡು ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದ್ರಿಂದ ಇದಕ್ಕೆ ಸೀಮಾ ವಲಯ ಅಂತ ಕೂಡ ಕರೀತಾರೆ. ಇಷ್ಟೇ. ಓಕೆನಾ. ಈ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಟ್ಟಾರೆ ಭೂಕವಚ ಇರುತ್ತಲ್ವಾ, ಈ ಒಟ್ಟಾರೆ ಭೂಕವಚ ಏನಿರುತ್ತಲ್ವಾ, ಇದು ಒಟ್ಟು ಭೂಮಿಯ 0.5ರಿಂದ 1% ಅಷ್ಟು ದ್ರವ್ಯರಾಶಿಯನ್ನು ಒಳಗೊಂಡಿರುತ್ತೆ. ಓಕೆನಾ, ನೆನ್ಪಿಟ್ಕೊ. ಒಟ್ಟು ಭೂಮಿಯ 0.5ರಿಂದ 1% ದ್ರವ್ಯರಾಶಿಯಷ್ಟು ಒಳಗೊಂಡಿರುತ್ತೆ. ಹೀಗೆ ನೆಕ್ಸ್ಟ್ ಮಿಶ್ರಗೋಳವನ್ನ ನೋಡೋಣ. ಅಂದ್ರೆ ಮ್ಯಾಂಟಲ್ ಅಂತ ಕರೀತಾರೆ. ಈ ಭೂಕವಚವನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಕ್ರಸ್ಟ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಏನಂತಂದ್ರೆ ಇದು ಮಧ್ಯಗೋಳ ಏನಿದೆ ಅಲ್ವಾ, ಅದನ್ನ ಮ್ಯಾಂಟಲ್ ಅಂತ ಕರೀತಾರೆ. ಅದೇ ರೀತಿ ಮುಂದೆ ಹೋದಂತೆ ಕೇಂದ್ರಗೋಳ ಏನಿದೆ ಅಲ್ವಾ, ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಅದನ್ನ ಕೋರ್ ಅಂತ ಕರೀತಾರೆ. ಓಕೆನಾ. ಓಕೆ, ಇವಾಗ ನೋಡಿ, ಈ ಮಧ್ಯಗೋಳ ಏನಿದೆ ಅಲ್ವಾ ಮ್ಯಾಂಟಲ್, ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂಯೋಜನೆಯನ್ನ ನೋಡೋಣ. ಓಕೆ, ಬನ್ನಿ. ಇದು ಮಿಶ್ರಗೋಳ ಏನಿದೆ ಅಲ್ವಾ, ಇದು ಟೋಟಲ್ ದ್ರವ್ಯರಾಶಿಯಲ್ಲಿ 0.5ರಿಂದ 1% ಅಷ್ಟು ದ್ರವ್ಯರಾಶಿಯನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ದೆ. ಆದ್ರೆ ಇದು ಒಟ್ಟು ಮಧ್ಯಗೋಳ ಏನಿದೆ ಅಲ್ವಾ, ಇದು 84% ಭೂಮಿಯ ಒಟ್ಟು ದ್ರವ್ಯರಾಶಿಯನ್ನ ಒಳಗೊಂಡಿರುತ್ತೆ. ಅಂದ್ರೆ ಭೂಮಿಯ ಅತ್ಯಂತ ಪ್ರಮಾಣದಲ್ಲಿ ಇದೇ ದೊಡ್ಡದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆನಾ. ಈ ಮಧ್ಯಗೋಳದಲ್ಲಿ ಮತ್ತೆ ಎರಡು ಭಾಗಗಳಾಗಿ ನಾವು ನೋಡ್ತೀವಿ. ಎರಡು ಭಾಗಗಳಾಗಿ ನೋಡ್ತೀವಿ. ಒಂದು ಏನಿದು ಮೇಲಿನ ಮಧ್ಯಗೋಳ, ಇನ್ನೊಂದು ಕೆಳ ಮಧ್ಯಗೋಳ ಅಂತೇಳಿ. ಈ ಮೇಲಿನ ಮಧ್ಯಗೋಳದಲ್ಲಿ ಫ್ರೆಂಡ್ಸ್ ಎಸ್ತನೋಸ್ಪಿಯರ್ ಅಂತೇಳಿ ಒಂದು ವಲಯ ಕಂಡು ಬರುತ್ತೆ. ಏನಿದು ಎಸ್ತನೋಸ್ಪಿಯರಲ್ ಅಂತಂದ್ರೆ, ನಾವೇನ್ ಇವಾಗ ಜ್ವಾಲಾಮುಖಿಗಳಲ್ಲಿ ಕಾಣ್ತೀವಲ್ವಾ, ಆ ಲಾವಾ ರಸವನ್ನ ಕಾಣ್ತೀವಲ್ವಾ, ಅಂದ್ರೆ ಮಗ್ಮಾ ಅಂತ ಕರಿತೀವಿ. ಆ ಮಗ್ಮಾ ಏನಿದೆ ಅಲ್ವಾ, ಈ ಎಸ್ತನೋಸ್ಪಿಯರ್ ಇಂದ ಏನ್ ಮಾಡುತ್ತೆ ಅಂತಂದ್ರೆ ಪಾಸ್ ಆಗ್ತಾ ಇರುತ್ತೆ. ಈ ಎಸ್ತನೋಸ್ಪಿಯರ್ ಅನ್ನೇ ಪಾಸ್ ಆಗುತ್ತೆ. ಓಕೆನಾ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿಪ್ಪ ಅಂತಂದ್ರೆ ಶಿಲಾಪಾಕದ ವಲಯ ಅಂತ ಕರಿತೀವಿ. ಓಕೆನಾ. ಏನಂತ ಕರಿತೀವಿ? ಶಿಲಾಪಾಕದ ವಲಯ ಅಂತಾನು ಕರಿತೀವಿ. ಓಕೆನಾ. ಇದು ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೆಮಿ ಲಿಕ್ವಿಡ್ ಆರ್ ಸೆಮಿ ಸಾಲಿಡ್. ಇದು ಸೆಮಿ ಲಿಕ್ವಿಡ್ ಸೆಮಿ ಸಾಲಿಡ್ ಅಂತಂದ್ರೆ ಏನಂದ್ರೆ ಮೇಣದ ರೀತಿಯಲ್ಲಿ ಇರುತ್ತೆ. ಇದು ಆ ಕಡೆ ಘನನೂ ಇರಂಗಿಲ್ಲ, ಈ ಕಡೆ ಏನು ದ್ರವ ಕೂಡ ಇರೋದಿಲ್ಲ. ಹಂಗಾಗಿ ಸೆಕೆಂಡರಿ ವೇವ್ಸ್ ಇದರಲ್ಲಿ ಪಾಸ್ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ದೆ ಸೆಕೆಂಡರಿ ವೇವ್ಸ್ ಇದರಲ್ಲಿ ಪಾಸ್ ಆಗುತ್ತೆ ಅಂತ. ಏನು ಸೆಕೆಂಡರಿ ವೇವ್ ಗುಣಲಕ್ಷಣ ಇತ್ತು? ಸೆಕೆಂಡರಿ ವೇವ್ ಕೇವಲ ಘನ ಮತ್ತು ಅರೆಘನದಲ್ಲಿ ಮಾತ್ರ ಅದು ಹಾದು ಹೋಗುತ್ತೆ ಅಂತ ಹೇಳಿದ್ದೆ. ಈ ಕಾರಣದಿಂದಾಗಿ, ಇಲ್ಲಿ ಮೇಣದ ರೀತಿಯಲ್ಲಿ ಇರೋ ಕಾರಣದಿಂದಾಗಿ ಏನ್ ಮಾಡುತ್ತೆ, ದ್ವಿತೀಯ ವಲಯ ಅಂದ್ರೆ ಅಪ್ ಟು ಹೊರ ಕೇಂದ್ರದವರೆಗೂ ಅದು ತಲುಪುತ್ತೆ. ಇಲ್ಲೇ ಏನಾದ್ರೂ ಪೂರ್ಣವಾಗಿ ದ್ರವ ರೂಪದಲ್ಲಿ ಇದ್ದಿದ್ರೆ ಇಲ್ಲೇ ಸೆಕೆಂಡರಿ ವೇವ್ ಏನಾಗ್ತಿತ್ತಂದ್ರೆ ನಿಂತು ಬಿಡ್ತಿತ್ತು. ಓಕೆನಾ. ಓಕೆ, ಇವಾಗ ನೋಡಿ, ಈ ಮೇಲಿನ ಮಧ್ಯಗೋಳದಲ್ಲಿ ಏನಿದೆ ಅಲ್ವಾ, ಇಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ ಫ್ರೆಂಡ್ಸ್. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಉಷ್ಣಾಂಶ ಹೆಚ್ಚು ಕಂಡು ಬರುತ್ತೆ. ಉಷ್ಣಾಂಶ ಹೆಚ್ಚು ಕಂಡು ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಂಶಗಳೇನಿದಾವಲ್ವಾ ಕರಗಕ್ ಸ್ಟಾರ್ಟ್ ಆಗಿರ್ತವೆ. ಇಲ್ಲಿರ್ತಕ್ಕಂಥ ಅಂಶಗಳು ಕರಗಿ ಮೇಣದ ರೀತಿಯಲ್ಲಿ ತಯಾರಾಗ್ತವೆ. ಓಕೆನಾ. ಅದಕ್ಕೋಸ್ಕರ ಇದು ದ್ರವದ ರೂಪದಲ್ಲಿ ಇರುತ್ತೆ. ಓಕೆನಾ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಏನಿರುತ್ತೆ, ಇದು ಮೇಲಿನ ಮಧ್ಯಗೋಳ ದ್ರವ ರೂಪದಲ್ಲಿ ಇರುತ್ತೆ. ಇದು ಘನ ರೂಪದಲ್ಲಿ ಇರುತ್ತೆ ಕೆಳ ಮಧ್ಯಗೋಳ. ಏನಕ್ಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗುತ್ತೆ, ಹಾಗೂ ಇಲ್ಲಿ ಹೆಚ್ಚಿನ ಸಾಂದ್ರತೆಯುಳ್ಳ ಮಿನರಲ್ಸ್ ಕಂಡು ಬರುತ್ತೆ. ಅಂದ್ರೆ ಹೆಚ್ಚಿನ ಸಾಂದ್ರತೆ ಇರುವಂತ ಕೆಲವೊಂದು ಖನಿಜಾಂಶಗಳು ಕಂಡು ಬರೋದ್ರಿಂದ ಇಲ್ಲಿ ಏನಾಗಿರುತ್ತೆ ಇದು ಅಂತಂದ್ರೆ ಘನ ರೂಪದಲ್ಲಿ ಇರುತ್ತೆ. ಘನ ಅಂದ್ರೆ ಕಂಪ್ಲೀಟ್ ಪ್ಯೂರ್ ಸಾಲಿಡ್ ತರ ಇರಲ್ಲ, ಭೂಕವಚ ಇರುತ್ತೆ ಆ ತರ ಇರಲ್ಲ. ಘನ ಅಂತಂದ್ರೆ ಕಂಪೇರಿಟಿವ್ಲಿ ಮೇಲಿನ ಮಧ್ಯಗೋಳಕ್ಕೆ ಕಂಪೇರ್ ಮಾಡಿದಾಗ, ಅಲ್ಲಿರ್ತಕ್ಕಂಥ ಸಾಂದ್ರತೆಗೆ ಕಂಪೇರ್ ಮಾಡಿದಾಗ ಕೆಳ ಮಧ್ಯಗೋಳದಲ್ಲಿ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಸಾಲಿಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಘನ ಅಂತಾನು ಕರಿತೀವಿ. ಓಕೆನಾ. ಇಲ್ಲಿ ಇದು ಎಷ್ಟಿರುತ್ತಪ್ಪ ಅಂತಂದ್ರೆ ಮೇಲಿನ ಮಧ್ಯಗೋಳದಿಂದ, ಭೂಕವಚದಿಂದ ಮೇಲಿನ ಮಧ್ಯಗೋಳದವರೆಗೆ 700 ಕಿಲೋಮೀಟರ್ ವರೆಗೂ ದಪ್ಪ ಇರುತ್ತೆ ಮೇಲಿನ ಮಧ್ಯಗೋಳ. ಇದೆಷ್ಟಿರುತ್ತೆ ಅಂತಂದ್ರೆ 2900 ಕಿಲೋಮೀಟರ್ ದಪ್ಪವಾಗಿರುತ್ತೆ. ಇಲ್ಲಿ ಡೆನ್ಸಿಟಿ ಏನಾಗಿರುತ್ತೆ, ಇಲ್ಲಿ ಸಾಂದ್ರತೆ ಏನಾಗಿರುತ್ತಪ್ಪ ಅಂತಂದ್ರೆ ಈ ಮೇಲಿನ ಮಧ್ಯಗೋಳದಲ್ಲಿ 4ರಿಂದ 5ರವರೆಗೆ ಬರ್ಬೋದು. ಅದೇ ಈ ಕೆಳ ಮಧ್ಯಗೋಳ ತಗೊಂಡಾಗ 5 ಗ್ರಾಮ್ ಪರ್ ಸೆಂಟಿಮೀಟರ್ ಇಲ್ಲಿ ತನನು ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ತನನು ಬರ್ಬೋದು. ಅಂದ್ರೆ 5 ಗ್ರಾಮ್ ಪರ್ cc ಅಂತ ಕರೀತಾರೆ ಕನ್ನಡದಲ್ಲಿ. ಇಷ್ಟು ಡೆನ್ಸಿಟಿಯನ್ನ ಇದು ಹೊಂದಿರಬಹುದು. ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ಯಾವ ವಲಯ ಬರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತು, ಕೇಂದ್ರಗೋಳ. ಈ ಕೇಂದ್ರಗೋಳವನ್ನ ನಾವು
ಎರಡು ಪದರಗಳಾಗಿ ಮತ್ತೆ ವಿಭಾಗ ಮಾಡ್ತೀವಿ. ಅದರಲ್ಲಿ ಹೊರ ಕೇಂದ್ರಗೋಳ ಮತ್ತೆ ಒಳ ಕೇಂದ್ರಗಳಾಗಿ ನಾವು ನೋಡ್ತೀವಿ ಅಲ್ವಾ. ಈ ಹೊರ ಕೇಂದ್ರ ಏನಾಗಿರುತ್ತೆ ಅಂತಂದ್ರೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಇದೇನಾಗಿರುತ್ತೆ ಅಂತಂದ್ರೆ ದ್ರವ ರೂಪದಲ್ಲಿರುತ್ತೆ. ಓಕೆನಾ, ಇದು ದ್ರವ ರೂಪದಲ್ಲಿರುತ್ತೆ. ಯಾಕೆ ಸರ್ ಇದು ದ್ರವ ರೂಪದಲ್ಲಿ ಇರುತ್ತೆ ಅಂತಂದ್ರೆ ಇಲ್ಲಿ ಉಷ್ಣಾಂಶ ಏನಾಗಿರುತ್ತೆ ಅಂತಂದ್ರೆ ಜಾಸ್ತಿ ಇರುತ್ತೆ. ಈ ಉಷ್ಣಾಂಶ ಏನಾಗಿರುತ್ತೆ ಇಲ್ಲಿ ಅಂತಂದ್ರೆ ಜಾಸ್ತಿ ಇರುತ್ತೆ. ಈ ಉಷ್ಣಾಂಶವನ್ನ ತಡೆದುಕೊಳ್ಳಕ್ಕಂತ ಮಿನರಲ್ಸ್ ಇರ್ತಾವಲ್ವಾ, ಖನಿಜಗಳು, ಅವು ಇಲ್ಲಿ ಇರಂಗಿಲ್ಲ. ಇಲ್ಲಿ ಯಾವ ಮಿನರಲ್ಸ್ ಕಂಡು ಬರ್ತಾವಪ್ಪ ಅಂತಂದ್ರೆ ಹೆಚ್ಚಾಗಿ ನಿಕ್ಕಲ್ ಮತ್ತೆ ಐರನ್. ಓಕೆನಾ, ನಿಕ್ಕಲ್ ಮತ್ತೆ ಐರನ್ ಕಂಡು ಬರುತ್ತೆ. ಅದಕ್ಕೋಸ್ಕರ ಇದನ್ನ ಏನಂತ ಕರೀತಾರೆ, ಈ ರೀಜನ್ ಅನ್ನ ನೈಫ್ ಅಂತ ಕರೀತಾರೆ. ಓಕೆನಾ, ಇದು ನೈಫ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಮೇಲಿನ ಪದರವನ್ನ ಏನಂತ ಕರೆದ್ರು ಅಂತಂದ್ರೆ ಸಿಎಲ್ ಅಂತ ಕರೆದಾರೆ, ಅಂದ್ರೆ ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ. ಇದ್ರ ಕೆಳಗಡೆ ಜಾಸ್ತಿ ಸಾಂದ್ರತೆ ಉಳ್ಳ ಒಂದು ಪದರು ಬರುತ್ತೆ, ಅದು ಯಾವುದು ಅಂತ ಹೇಳಿದೆ ನಾನು, ಸೀಮಾ. ಅಂದ್ರೆ ಸಿಲಿಕಾನ್ ಮತ್ತೆ ಮ್ಯಾಗ್ನೀಷಿಯಂ ಇರುತ್ತೆ. ಮತ್ತೆ ಇದ್ರ ಕೆಳಗಡೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಅತಿ ಹೆಚ್ಚು ಮಿನರಲ್ಸ್ ಯಾವ ಬರುತ್ತೆ ಅಂದ್ರೆ ಕಂಡು ನೈಫ್. ಇದನ್ನ ಆಕ್ಚುಲಿ ಫಸ್ಟ್ ಟೈಮ್ ಭೂಮಿಯ ಪದರಗಳನ್ನ ಕೊಟ್ಟಿರ್ತಾರೆ ಒಬ್ರು, ಸ್ವೆಸ್ ಅಂತೇಳಿ ಒಬ್ರು ಭೂಮಿಯ ಪದರಗಳನ್ನ 3 ಪದರಗಳನ್ನ ಮಾಡಿರ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಫಸ್ಟ್ ಭೂಮಿಯ ಅಂತರಾಳದ ರಚನೆಗಳೇ ಇವು, ಸಿಎಲ್ ಮತ್ತೆ ಸೀಮಾ ಮತ್ತೆ ನೈಫ್. ಈ ಖನಿಜಾಂಶಗಳ ಆಧಾರದ ಮೇಲೆ ಅವರು 3 ವಲಯಗಳಾಗಿ ಮಾಡಿದ್ರು. ಓಕೆನಾ, ಅಷ್ಟೇ, ಏನಿಲ್ಲ. ಇಲ್ಲಿ ನೆಕ್ಸ್ಟ್ ಇದು ಏನಿದು, ನೆಕ್ಸ್ಟ್ ಈ ಈಗ ಹೊರ ಕೇಂದ್ರಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಇದು ದ್ರವ ರೂಪದಲ್ಲಿ ಏನಕ್ಕಿರುತ್ತೆ, ಮತ್ತೆ ಇಲ್ಲಿ ಸಾಂದ್ರತೆ ಎಷ್ಟಿರುತ್ತೆ ಸರ್ ಅಂದ್ರೆ, ಇಲ್ಲಿ ಸಾಂದ್ರತೆ 5 ಗ್ರಾಮ್ ಪರ್ ಸೆಂಟಿಮೀಟರ್ ಅಂತಂದ ಒಂದು 7 ರಿಂದ 8 ತನಕ ಹೋಗ್ಬೋದು, ಗ್ರಾಮ್ ಪರ್ ಸೆಂಟಿಮೀಟರ್. ಓಕೆನಾ, ಸೆಂಟಿಮೀಟರ್. ಯಾಕೆ ನಾನು ಖಚಿತವಾದ ನಿಮ್ಗೆ ನಂಬರ್ ಅನ್ನ ಹೇಳ್ತಾ ಇಲ್ಲ ಈ ಸಾಂದ್ರತೆಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಎಲ್ಲಾ ಬುಕ್ಸ್ ಅಲ್ಲೂ ಕೂಡ ಒಂದೊಂದು ಸಾಂದ್ರತೆ ಕೊಟ್ಟಿದ್ದಾರೆ, ಒಂದೊಂದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗೂ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಸರಾಸರಿ ಮೊತ್ತವನ್ನ ನಾನು ಕೊಡ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ಎಲ್ಲೂ ಅಕ್ಯುರೇಟ್ ಆಗಿ ಕೇಳೇ ಇಲ್ಲ. ಒಂದ್ ವೇಳೆ ಇನ್ ಬಿಟ್ವೀನ್ ಏನಾದ್ರೂ ಬಂದ್ರೆ ನೀವು ಅದನ್ನ ಮಾಡ್ಬೋದು, ಅಂದ್ರೆ 5 ರಿಂದ 7 ಈ ತರ. ಅದಕ್ಕೆ ನಾನು ಇದನ್ನ ಸರಾಸರಿ ಮೊತ್ತವನ್ನ ಹೇಳ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಇರ್ಬೇಕಂದ್ರೆ ಅಂತ ಹೇಳ್ತಿದ್ದೀನಿ. ಏನಕ್ಕೆ ಅಂತಂದ್ರೆ ಭೂಮಿಯ ಅಂತರಾಳದಲ್ಲಿ ಯಾವ ಪದರಿಗೆ ಹೋದಾಗ ಎಷ್ಟು ನಿಖರವಾಗಿ ಸಾಂದ್ರತೆ ಇದೆ, ಎಷ್ಟು ನಿಖರವಾಗಿ ಉಷ್ಣಾಂಶ ಇದೆ ಅಂತ ಯಾರಿಗೂ ಹೇಳಕ್ ಆಗಂಗಿಲ್ಲ ಅಲ್ವಾ. ಅದಕ್ಕೋಸ್ಕರ ಸರಾಸರಿಯನ್ನ ನಾವು ನೋಡ್ತೀವಿ. ಅಂದ್ರೆ ಸರಾಸರಿ ಅಂತಂದ್ರೆ ಅಂಜಾದು ಇಷ್ಟಿರುತ್ತೆ ಅಂತ ನೋಡ್ತೀವಿ. ಓಕೆನಾ, ಈಗ ಹೊರ ಕೇಂದ್ರಗಳ ಬಗ್ಗೆ ನಾವು ಯಾಕೆ ದ್ರವ ರೂಪದಲ್ಲಿ ಇರುತ್ತೆ, ಅದರಲ್ಲಿ ಏನ್ ಖನಿಜಾಂಶಗಳಿದಾವೆ ಅಂತ ನಾವು ತಿಳ್ಕೊಂಡಿವಿ. ಅಂದ್ರೆ ಅಲ್ಲಿರ್ತಕ್ಕಂಥ ಏನು, ಅದು ಎಷ್ಟು ದಪ್ಪವಾಗಿದೆ, ಅದು ಅಲ್ಲಿರ್ತಕ್ಕಂಥ ಸಾಂದ್ರತೆ ಏನು ಎಲ್ಲ ತಿಳ್ಕೊಂಡಿವಿ. ಈಗ ಒಳ ಕೇಂದ್ರಕ್ಕೆ ಬರೋಣ. ಇದು ಮುಖ್ಯವಾಗಿ ಒಳ ಕೇಂದ್ರ ಏನಾಗಿರುತ್ತೆ ಅಂದ್ರೆ ಘನ ರೂಪದಲ್ಲಿರುತ್ತೆ. ಓಕೆನಾ, ಒಳ ಕೇಂದ್ರ ಘನ ರೂಪದಲ್ಲಿರುತ್ತೆ. ಇದು ಎಲ್ಲಿವರೆಗೆ ಇರುತ್ತೆ ಅಂದ್ರೆ 6378 ಕಿಲೋಮೀಟರ್, ಇದು 5100 ಕಿಲೋಮೀಟರ್. ಓಕೆನಾ, ಸೊ ನಿಮ್ಗೆ ಡೌಟ್ ಬರ್ಬೋದು, ಸರ್ ಹೊರ ಕೇಂದ್ರಗೋಳ ಲಿಕ್ವಿಡ್ ರೂಪದಲ್ಲಿದೆ ಅಂತ ನೀವೇ ಹೇಳಿದ್ರಿ, ದ್ರವ ರೂಪದಲ್ಲಿದೆ ಅಂತ ನೀವೇ ಹೇಳಿದ್ರಿ, ಅದೆಂಗೆ ಸರ್ ಒಳ ಕೇಂದ್ರಗೋಳ ಘನ ರೂಪದಲ್ಲಿ ಬಂದ್ಬಿಡುತ್ತೆ? ನಿಮ್ಗೆ ಡೌಟ್ ಬರ್ಬೋದು. ಏನಕ್ಕೆ ಒಳ ಕೇಂದ್ರಗೋಳ ಇದು ಘನ ರೂಪದಲ್ಲಿದೆ ಅಂತಂದ್ರೆ ಕೇರ್ಫುಲ್ ಆಗಿ ಕೇಳಿ. ಈ ಒಳ ಕೇಂದ್ರದಲ್ಲಿ ಏನಿರುತ್ತೆ ಅಂತಂದ್ರೆ ಮೇನ್ ಆಗಿ ಈ ಒಳ ಕೇಂದ್ರದಲ್ಲಿ ಒತ್ತಡ ಏನಾಗಿರುತ್ತಪ್ಪ ಅಂತಂದ್ರೆ ಜಾಸ್ತಿ ಇರುತ್ತೆ. ಏನ್ ಗೊತ್ತಾ, ಒತ್ತಡ ಏನಾಗಿರುತ್ತೆ ಅಂದ್ರೆ ಈ ಒಳ ಕೇಂದ್ರದಲ್ಲಿ ಜಾಸ್ತಿ ಇರುತ್ತೆ. ಈ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕಲಿ ಇಲ್ಲಿ ಸಾಂದ್ರತೆ ಕೂಡ ಏನಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಅಂಶಗಳ ಸಾಂದ್ರತೆ ಕೂಡ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿ ಸಾಂದ್ರತೆ ಏನಿಲ್ಲ ಅಂದ್ರೆ 6 ರಿಂದ 8 ತನ ಸಾಂದ್ರತೆ ಬಂದ್ರೆ, ಓಕೆನಾ, ಇಲ್ಲಿ 6 ರಿಂದ 8 ತನ ಸಾಂದ್ರತೆ ಬಂದ್ರೆ ಹೊರ ಕೇಂದ್ರಗೋಳದಲ್ಲಿ, ಈ ಒಳ ಕೇಂದ್ರದಲ್ಲಿ 10 ರಿಂದ 18 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ವರೆಗೂ ಹೋಗುತ್ತೆ. ಅಂದ್ರೆ ಇಲ್ಲಿ ಒತ್ತಡದಿಂದಾಗಿ ಏನಾಗುತ್ತೆ, ಅವುಗಳ ಸಾಂದ್ರತೆ ಹೆಚ್ಚಾಗುತ್ತೆ. ಸಾಂದ್ರತೆ ಅಂದ್ರೆ ಏನ್ ಮೀನ್ಸ್ ಅಂದ್ರೆ ಪ್ರೆಷರ್ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಕಾಂಪ್ಯಾಕ್ಟ್ ಆಗುತ್ತಲ್ವಾ, ಮಟೀರಿಯಲ್ ಘನ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಆ ತರ ಒತ್ತಡ ತುಂಬಾ ಬಿದ್ದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಅಂಶಗಳೇನಾಗುತ್ತೆ, ಸಾಂದ್ರತೆ ಹೆಚ್ಚಾಗುತ್ತೆ. ಈ ಒತ್ತಡ ಹೆಚ್ಚಾಗೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಂಶಗಳ ಕುದಿಯುವ ಬಿಂದು ಏನಿರುತ್ತಲ್ವಾ, ಕುದಿಯುವ ಬಿಂದು ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಈ ಕುದಿಯೋ ಬಿಂದು ಇನ್ಕ್ರೀಸ್ ಆದಾಗ ಅಲ್ಲಿರ್ತಕ್ಕಂಥ ಅಂಶಗಳ ಕುದಿಯೋ ಬಿಂದು ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ
ಇವು ಈ ಅಂಶಗಳನ್ನ ಕರಗಿಸಲಿಕ್ಕೆ ಬೇಕಾದ ಉಷ್ಣಾಂಶ ಏನಾಗುತ್ತೆ ಅಂದ್ರೆ ಇಲ್ಲಿ ಇರಂಗಿಲ್ಲ. ಉಷ್ಣಾಂಶ ಏನಾಗುತ್ತೆ ಇಲ್ಲಿ ಈ ಕುದಿಯೋ ಬಿಂದು ಇನ್ಕ್ರೀಸ್ ಆದಾಗ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಕರಗಿಸಲಿಕ್ಕೆ ಬೇಕಾದಂತ ಉಷ್ಣಾಂಶ ಇಲ್ಲಿ ಇರಂಗಿಲ್ಲ. ಅದಕ್ಕಾಗಿ ಅದು ಏನು ಒಳ ಕೇಂದ್ರಗಳು ಏನಾಯ್ತಂದ್ರೆ ಸಾಲಿಡ್ ಫಾರ್ಮ್ ಆಗೈತಿ. ಓಕೆನಾ, ಇಷ್ಟ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅದು ಎಕ್ಸಾಂಪಲ್ ಅಂತಂದ್ರೆ, ಈಗ ಕುಕ್ಕರ್ ಅಲ್ಲಿ ನೀವು ರೈಸ್ ಮಾಡ್ತಿರ್ತೀರ. ಓಕೆ, ಈ ಕುಕ್ಕರ್ ಅಲ್ಲಿ ನೀವು ರೈಸ್ ಮಾಡ್ತಿರ್ತೀರ. ಓಕೆನಾ, ರೈಸ್ ಮಾಡ್ಬೇಕಾದ್ರೆ ಕುಕ್ಕರ್ ಅಲ್ಲಿ ಬೇಗವಾಗಿ ರೈಸ್ ಆಗ್ಬಿಡ್ತೈತಿ. ಅದೇ ನೀವು ಪಾತ್ರೆಯಲ್ಲಿ ಓಪನ್ ಪಾತ್ರೆ ತಗೊಳ್ರಿ, ಅಲ್ಲಿ ಬೇಗ ರೈಸ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರೆ ಕುಕ್ಕರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒತ್ತಡ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಈ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ನೀರಿನ ಕುದಿಯುವ ಬಿಂದು ಜಾಸ್ತಿ ಆಗುತ್ತೆ. ಓಕೆನಾ, ಅಲ್ಲಿರ್ತಕ್ಕಂಥ ನೀರಿನ ಕುದಿಯುವ ಬಿಂದು ಜಾಸ್ತಿ ಆಗಿ ಉಷ್ಣಾಂಶ ಒಳಗಡೆ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಬೇಗ ರೈಸ್ ಆಗುತ್ತೆ. ಅದೇ ರೀತಿಯಲ್ಲಿ ಕುಕ್ಕರ್ ಹೇಗೆ ಫಂಕ್ಷನ್ ಮಾಡುತ್ತೋ ನಿಮ್ಗೆ ಗೊತ್ತಿರುತ್ತೆ. ಕುಕ್ಕರ್ ಹೇಗೆ ಫಂಕ್ಷನ್ ಮಾಡುತ್ತೋ ಅದೇ ರೀತಿಯಲ್ಲಿ ಒಳ ಕೇಂದ್ರದಲ್ಲಿ ಕೂಡ ಫಂಕ್ಷನ್ ನಡೆಯುತ್ತೆ ಫ್ರೆಂಡ್ಸ್. ಆ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಒಳ ಕೇಂದ್ರಗಳ ಘನವಾಗಿರುತ್ತೆ. ಸೊ ಇಷ್ಟು ನಾವು ಕಂಪ್ಲೀಟ್ ಆಗಿ ಪ್ರತಿಯೊಂದು ಪದರಗಳ ಬಗ್ಗೆ ನಾವು ನೋಡ್ಕೊಂಡಿವಿ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಕ್ಸಾಮ್ ಅಲ್ಲಿ ಪ್ರತಿ ಸರಿನೂ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೀಮಾ ವಲಯಗಳು. ಏನಿವು ಸೀಮಾ ವಲಯಗಳು ಅಂತಂದ್ರೆ ಎರಡು ವಲಯಗಳು ಇರ್ತಾವಲ್ವಾ, ಎರಡು ಪದರಗಳು, ಅವುಗಳನ್ನ ಜೋಡಣೆ ಮಾಡ್ತಾವ ನೋಡ್ರಿ. ಎರಡು ವಲಯಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು, ಎರಡು ವಲಯಗಳನ್ನ ಬೇರ್ಪಡಿಸ್ತಕ್ಕಂಥ ಅಂತ ವಲಯಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಸೀಮಾ ವಲಯಗಳು ಅಂತ ಕರೀತಾರೆ. ಓಕೆನಾ, ಏನಂತ ಕರೀತಾರೆ? ಸೀಮಾ ವಲಯ ಅಂತ ಕರೀತಾರೆ. ಓಕೆನಾ, ಸೀಮಾ ವಲಯಗಳು ಅಂತ ಕರೀತಾರೆ. ಯಾವ ಸೀಮಾ ವಲಯಗಳು ಅಂತಂದ್ರೆ ಕೇರ್ಫುಲ್ ಆಗಿ ನೋಡಿ. ಭೂಕವಚ ಅಂದ್ರೆ ಇದು ಹೊರ ಭೂಕವಚ ಮತ್ತೆ ಒಳ ಭೂಕವಚ ಇದೇನ್ ಮಿಡ್ಲಲ್ಲಿ ಇರುತ್ತಲ್ವಾ, ಈ ವಲಯವನ್ನ ಸೇರ್ಸೋದು ಯಾವುದು ಅಂತಂದ್ರೆ ಕೊನಾಡ್ ಸೀಮಾ ವಲಯ. ಇಂಗ್ಲಿಷ್ ಅಲ್ಲಿ ಏನಂತಾರೆ ಇದನ್ನ ಕೊನಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಸೀಮಾ ವಲಯಗಳಿಗೆ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಇದನ್ನ ಕೊನಾಡ್ ಸೀಮಾ ವಲಯ ಅಂತ ಕರೀತಾರೆ. ಅದೇ ರೀತಿ ಈ ಒಟ್ಟಾರೆ ಭೂಕವಚ ಮತ್ತೆ ಇದು ಮೇಲಿನ ಮಧ್ಯಗೋಳವನ್ನ, ಈ ಒಟ್ಟಾರೆ ಭೂಕವಚ ಮತ್ತು ಮೇಲಿನ ಮಧ್ಯಗೋಳವನ್ನ ಜೋಡಣೆ ಮಾಡೋದು ಯಾವುದಪ್ಪ ಅಂತಂದ್ರೆ ಯಾವ ವಲಯಗೆ ಏನಂತ ಕರಿತೀವಿ ಅಂದ್ರೆ ಮೊಹಾರ್ವಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಓಕೆನಾ, ಅದೇ ರೀತಿ ಈ ಮೇಲಿನ ಮಧ್ಯಗೋಳ ಮತ್ತೆ ಕೆಳ ಮಧ್ಯಗೋಳವನ್ನ ಬೇರ್ಪಡಿಸುವಂತ ವಲಯ ಯಾವುದಪ್ಪ ಅಂತಂದ್ರೆ ರಿಪೆಕ್ಟ್ ಸೀಮಾ ವಲಯ ಅಂತ ಕರೀತಾರೆ. ಸೇಮ್ ಟೈಪ್ ಕೆಳ ಮಧ್ಯಗೋಳವನ್ನ ಮತ್ತೆ ಹೊರ ಕೇಂದ್ರಗೋಳವನ್ನ ಬೇರ್ಪಡಿಸ್ತಕ್ಕಂಥ ವಲಯ ಯಾವುದಪ್ಪ ಅಂತಂದ್ರೆ ಗುಟನ್ಬರ್ಗ್ ಸೀಮಾ ವಲಯ. ನೆನ್ಪಿಟ್ಕೊಳ್ಳಿ, ಯಾವುದು? ಗುಟನ್ಬರ್ಗ್ ಸೀಮಾ ವಲಯ. ಅದೇ ರೀತಿ ಹೊರ ಕೇಂದ್ರಗೋಳ ಮತ್ತೆ ಒಳ ಕೇಂದ್ರಗಳನ್ನು ಎರಡನ್ನೂ ಬೇರ್ಪಡಿಸ್ತಕ್ಕಂಥ ವಲಯವನ್ನು ನಾವು ಲೆಹ್ಮನ್ ಸೀಮಾ ವಲಯ ಅಂತ ಕರಿತೀವಿ. ಇವು ಸೀಮಾ ವಲಯಗಳೇನಿದಾವಲ್ಲ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇವನ್ನೇ ಕೇಳಿರೋದು, ಯಾವ ಡಿಸ್ಕಂಟಿನ್ಯೂಟಿ ಯಾವ ಪದರಗಳ ಮಧ್ಯೆ ಬರುತ್ತೆ ಅಂತ. ಓಕೆನಾ, ಇದಕ್ಕೇನಾದ್ರೂ ಟ್ರಿಕ್ಸ್ ಇದೆಯಾ ಸರ್, ಇದಕ್ಕೇನಾದ್ರೂ ಶಾರ್ಟ್ ಕಟ್ ಹೇಳಿ ಅಂತಂದ್ರೆ ನಾವು ನೆನ್ಪಿಟ್ಟಿರೋದು ಹೆಂಗೆ ಅಂತಂದ್ರೆ CM ರೆಗ್ ಲೈಮನ್ ನೋಡಿ. ಸಿ ಅಂತಂದ್ರೆ ಕೊನಾಡ್, ಓಕೆನಾ, ಎಂ ಅಂತಂದ್ರೆ ಮೊಹಾರ್ವಿಕ್, ಅದೇ ರೀತಿ RE ಅಂತಂದ್ರೆ ರೆಪ್ಟಿ, ಅದೇ ರೀತಿ G ಅಂತಂದ್ರೆ ಗುಟನ್ಬರ್ಗ್. ಓಕೆನಾ, ಗುಟನ್ಬರ್ಗ್, ಈ ಲೈಮನ್ ಮತ್ತೆ ಲಾಸ್ಟ್ ಇದು. ಸೊ ಇದು CM ರೆಗಲ್ಮ್ಯಾನ್ ಅಂತೇಳಿ, CMRE ರೆಗಲ್ ಲೆಹ್ಮನ್. ಸೊ ಈ ಕೋಡನ್ನ ನಾವು ಇದಕ್ಕೆ ಫಾಲೋ ಮಾಡಿದ್ವಿ. ಸೊ ನಿಮ್ಗೂ ಇಷ್ಟ ಆದ್ರೆ ಇದನ್ನ ಶಾರ್ಟ್ ಕಟ್ ಆಗಿ ನೆನ್ಪಿಟ್ಕೋಬಹುದು, ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅದಕ್ಕೊಂದು ಟ್ರಿಕ್ ಕೊಟ್ಟಿದ್ದೀನಿ. ಸೊ ಇಷ್ಟು ಫ್ರೆಂಡ್ಸ್ ಭೂಮಿಯ ಅಂತರಾಳದ ಬಗ್ಗೆ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿದೀವಿ. ಯಾವ ವಲಯ ಏನಿದೆ, ದ್ರವ ರೂಪದಲ್ಲಿ ಏನಕ್ಕಿದೆ, ಲಿಕ್ವಿಡ್ ರೂಪದಲ್ಲಿ, ಈ ಘನ ರೂಪದಲ್ಲಿ ಏನಕ್ಕಿದೆ, ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಂಡಿವಿ. ಇದೇ ಡಯಾಗ್ರಾಮ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಇದು ನಿಮ್ಗೆ ಥಿಯರಿಲಿ ಕೂಡ ಸಿಗುತ್ತೆ. ಓಕೆನಾ, ಇದು ನಿಮ್ಗೆ ಥಿಯರಿಲಿ ಕೂಡ ಸಿಗುತ್ತೆ. ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ಇಲ್ಲಿ ಥಿಯರಿ ರೂಪದಲ್ಲಿದೆ. ನೀವು ಡಯಾಗ್ರಾಮ್ ಆದ್ರೂ ನೋಡ್ಕೋಬಹುದು ಒಂದು, ಇಲ್ಲ ಅಂತಂದ್ರೆ ಥಿಯರಿನಾದ್ರೂ ಓದ್ಕೊಳ್ಳಿ. ಇದು ಈ PDF ಏನಿದೆ ಅಲ್ವಾ, ಶಾಕೀಸ್ ಕ್ಲಾಸಸ್ ಅನ್ನೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ PDF. ಸೊ ನೀವು ಅಲ್ಲೋಗಿ ಏನ್ ಮಾಡ್ಬೋದು ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಇಷ್ಟಾದ್ಮೇಲೆ ಇನ್ನೊಂದು ಬರುತ್ತೆ ಫ್ರೆಂಡ್ಸ್, ಏನಂತಂದ್ರೆ ಇನ್ನೊಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅದೇನಪ್ಪಾ ಅಂತಂದ್ರೆ
ಶಿಲಾಗೋಳದ ಸಂಯೋಜನೆ. ಅಂದ್ರೆ ಶಿಲಾಗೋಳ ಅಂತಂದ್ರೆ ನಿಮ್ಗೆ ಏನಂತ ಹೇಳಿಲ್ಲಲ್ವಾ. ಶಿಲಾಗೋಳ ಅಂತಂದ್ರೆ ಏನಂದ್ರೆ ಇದನ್ನ ಭೂಚಿಪ್ಪು ಅಂತಾನೂ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದು ಭೂಚಿಪ್ಪು ಅಂತಾನೂ ಕರೀತಾರೆ. ಮುಂದೆ ನಾವು ಇದ್ರ ಬಗ್ಗೆ ತುಂಬಾ ಓದ್ತೀವಿ. ಫಲಕ ಅಂತಾನೂ ಕರೀತಾರೆ, ಫಲಕಗಳ ಬಗ್ಗೆ ನಾವು ತುಂಬಾ ಓದ್ತೀವಿ. ನೆಕ್ಸ್ಟ್ ಚಾಪ್ಟರ್ ಅದೇ ಬರುತ್ತೆ. ಈ ಶಿಲಾಗೋಳ ಏನಂತಂದ್ರೆ ಭೂಕವಚ, ಇದೇನ್ ಟೋಟಲ್ ಭೂಕವಚ ಇರುತ್ತಲ್ವ, ಭೂಕವಚ ಮತ್ತೆ ಮೇಲಿನ ಮಧ್ಯಗೋಳ, ಇಲ್ಲಿ ಎಸ್ಟಿನೋಸ್ಫಿಯರ್ ಮೇಲೆ ಏನ್ ಬರುತ್ತಲ್ವಾ, ಈ ಭಾಗವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಶಿಲಾಗೋಳ ಅಂತ ಕರಿತೀವಿ, ಅಥವಾ ಫಲಕಗಳು ಅಂತಾನೂ ಕರೀತಾರೆ. ಮುಂದೆ ನಾನು ಹೇಳ್ತೀನಿ ಶಿಲಾಗೋಳ ಅಂತ ಇದಕ್ಕೆ ಕರೀತಾರೆ. ಈ ಶಿಲಾಗೋಳದ ಸಂಯೋಜನೆ ಏನಿದೆ ಅಂತ ಕೆಲವೊಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನಾನು ಅದಕ್ಕೆ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಸಂಯೋಜನೆ ಇದೆ ಅಂತಂದ್ರೆ ಇಲ್ಲಿ ಸಿಲಿಕಾನ್ 27.7% ರಷ್ಟು ಸಿಲಿಕಾನ್ ಇರುತ್ತೆ. ಆಮ್ಲಜನಕ 46.6% ರಷ್ಟು ಇರುತ್ತೆ. ಅಲ್ಯೂಮಿನಿಯಂ 8.1% ಅಷ್ಟಿರುತ್ತೆ. ಕಬ್ಬಿಣ 5.0% ಅಷ್ಟಿರುತ್ತೆ. ಹೀಗೆ ಕ್ಯಾಲ್ಸಿಯಂ 3.6, ಇದು ಸೋಡಿಯಂ ಇದು 2.8, ಮತ್ತೆ ಪೊಟ್ಯಾಷಿಯಂ 2.6, ಮ್ಯಾಗ್ನೀಷಿಯಂ 2.1. ಹೀಗೆ ಇದರ ಸಂಯೋಜನೆಯನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಇನ್ನೊಂದು ಹೇಳಿಲ್ಲ, ನಿಮ್ಗೆ ಕೇಳಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ ಒಟ್ಟು ಭೂಮಿಯ ಸಂಯೋಜನೆ ಕೇಳೋ ಚಾನ್ಸಸ್ ಕೂಡ ಇರ್ಬೋದು. ನಾನು ಹೇಳ್ತೀನಿ ನಿಮ್ಗೆ ಏನು ಅಂತಂದ್ರೆ ಒಟ್ಟು ಭೂಮಿಯ ಸಂಯೋಜನೆ, ಇದನ್ನ ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತಪ್ಪ ಅಂದ್ರೆ ಐರನ್ ಜಾಸ್ತಿ ಇರುತ್ತೆ, ಅಂದ್ರೆ ಕಬ್ಬಿಣ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂತಂದ್ರೆ 35%. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಆಮ್ಲಜನಕ ಎಷ್ಟಿರುತ್ತೆ ಅಂದ್ರೆ 30%. ಅದೇ ರೀತಿ ಸಿಲಿಕಾನ್ ನೆಕ್ಸ್ಟ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 15%. ಅದೇ ಆದ್ಮೇಲೆ ಮ್ಯಾಗ್ನೀಷಿಯಂ ಎಷ್ಟು ಬರುತ್ತೆ ಅಂದ್ರೆ 13%. ಅದಾದ್ಮೇಲೆ ನಿಕ್ಕಲ್ ಎಷ್ಟು ಬರುತ್ತೆ ಅಂದ್ರೆ 2%. ಅದರ್ಸ್ ಉಳಿದಿರುತ್ತೆ, ಅಂದ್ರೆ ಇತ್ಯಾದಿ ಉಳಿದಿರುತ್ತೆ. ಇವೆರಡು ಸಂಯೋಜನೆ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಇವತ್ತಿಗೆ ಏನಾಯ್ತು ಅಂತಂದ್ರೆ, ಇವತ್ತಿಗೆ ಈ ಕ್ಲಾಸ್ ಏನಾಯ್ತು ಅಂದ್ರೆ ಎಂಡ್ ಆಗುತ್ತೆ. ಸೊ ಎಲ್ಲ ನಾನು ಅನ್ಕೊಂಡಿದ್ದೀನಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನೇನು ಇಂಪಾರ್ಟೆಂಟು ಎಲ್ಲಾನು ನಾನು ನಿಮ್ಗೆ ಹೇಳಿದ್ದೀನಿ ಅಂತ ನಂಬ್ತಿದ್ದೀನಿ. ಸೊ ಏನಾದರೂ ಬಿಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ, ತಪ್ಪದೆ ಮರೆಯಕ್ಕೆ ಹೋಗ್ಬಿಡಿ. ನಾನು ಫಸ್ಟ್ ಟೈಮ್ ಕ್ಲಾಸಸ್ ಮಾಡ್ತಿದ್ದೀನಿ, ಹೇಗೆ ಹೇಳ್ತಿದ್ದೀನೋ ನನಗೆ ಗೊತ್ತಿಲ್ಲ. ಅದೇನಾದ್ರೂ ಇದ್ರೆ, ತಿದ್ಕೊಳ್ಳೋದಿದ್ರೆ, ಕಂಟೆಂಟ್ ಕಡಿಮೆ ಆಗಿದೆ, ಇಲ್ಲ ಸ್ಪೀಡ್ ಆಗ್ತಿದೆ, ಹೇಳೋ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಏನೇ ಅನಿಸಿಕೆ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಕೇಳ್ತೀನಿ. ಅದೇ ರೀತಿಯಲ್ಲಿ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಜಾಯಿನ್ ಆಗಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತಾ ಇರ್ತೀನಿ. ಧನ್ಯವಾದಗಳು.